ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಪೈನಾಪಲ್ ಗೊಜ್ಜು ಅಥವಾ ಗ್ರೇವಿನ ಮಾಡ್ತಾ ಇದ್ದೀನಿ. ಪೈನಾಪಲ್ ಗೊಜ್ಜು ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಆಯಿಲು ಮತ್ತು ಉದ್ದಿನಬೇಳೆ, ಸಾಸಿವೆ, ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತೀನಿ. ಇದಿಷ್ಟನ್ನು ಸಹ ಎಲ್ಲದನ್ನು ಕೆಂಪಗಾಗೋ ತನಕ ಸ್ವಲ್ಪ ಹುರ್ಕೊಳ್ತೀನಿ. ಇದಾದಮೇಲೆ ನಾನು ಸ್ವಲ್ಪ ಪೈನಾಪಲ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತೀನಿ. ಕಟ್ ಮಾಡಿರೋಂಥ ಪೈನಾಪಲ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ. ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೋಬೇಕು. ಈ ಪೈನಾಪಲ್ ಗೊಜ್ಜು ತುಂಬ ಈಸಿಯಾಗಿ ಆಗೋವಂಥದ್ದು, ತುಂಬ ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಇದನ್ನು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೆನೆಸಿಟ್ಟಂಥ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತೀನಿ. ತುಂಬ ಜಾಸ್ತಿ ಏನು ಹಾಕ್ಕೊಳ್ಳಲ್ಲ, ಏಕೆಂದರೆ ಪೈನಾಪಲ್ಲೇ ಆಲ್ರೆಡಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪೌಡರನ್ನು ಹಾಕ್ಕೊಳ್ತೀನಿ. ಧನಿಯಾ ಪೌಡರನ್ನು ಮನೆಯಲ್ಲೇ ಮಾಡಿರೋ ಅಂಥದ್ದು ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಇದು ನಾನು ಮಾಡಿರೋ ಅಂಥದ್ದು ಮನೆಯಲ್ಲೇ ಎಲ್ಲ ಥರದ ಕಾಳುಗಳನ್ನ ಹುರಿದು ಧನಿಯಾ ಸೇರಿಸಿ ಇದನ್ನು ಮಾಡಿರೋ ಅಂಥದ್ದು. ಅದಕ್ಕೆ ಇದನ್ನು ಸಪ್ರೇಟಾಗಿ ಅಂತ ಏನು ಯಾವುದೇ ರೀತಿ ಕಾಳುಗಳನ್ನ ಹುರ್ಕೊಂಡು ಅಥವಾ ಧನಿಯಾನ ಹುರ್ಕೊಂಡು ಮೆಣಸಿನ್ಕಾಯಿನ ಹುರ್ಕೊಂಡು ನಾನು ಪೌಡ್ರು ಮಾಡ್ಕೊತಿಲ್ಲ. ಎಲ್ಲದನ್ನು ಇದರಲ್ಲೇ ಹಾಕಿರೋದ್ರಿಂದ ನಾನು ಇದನ್ನೇ ಹಾಕ್ತೀನಿ. ಇದೇ ಪೌಡರ್ನ ಹಾಕಿ ಪೈನಾಪಲ್ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಿಂಗನ್ನೇ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಯೋದಕ್ಕೆ ಅಂತ ಸ್ವಲ್ಪ ಬಿಡ್ತೀನಿ. ಇದು ಕುದಿಯೋ ತನಕ ನಾನಿಲ್ಲಿ ಸ್ವಲ್ಪ ಜಾರಿಗೆ ತೆಂಗಿನಕಾಯಿ ತುರಿ, ಸ್ವಲ್ಪ ಗೋಡಂಬಿ, ಒಂದು 7-8 ಗೋಡಂಬಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಸಾಲೆನ ರುಬ್ಕೊಂಡು ಬರ್ತೀನಿ. ಮಸಾಲೆನ ರುಬ್ಬಿದ್ದಾಗಿದೆ, ಸ್ವಲ್ಪ ನುಣ್ಣಗೆ ಸಾಫ್ಟಾಗಿ ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿನ ಆ್ಯಡ್ ಮಾಡೋದ್ರಿಂದ ಗ್ರೇವಿ ಸ್ವಲ್ಪ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಮತ್ತು ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ಅಂತ ಹೇಳಿ ಗೋಡಂಬಿನ ಆ್ಯಡ್ ಮಾಡಿದ್ದೀನಿ. ರುಬ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಅಂತ ಇನ್ನೊಂದು ಸ್ವಲ್ಪ ಬಿಡ್ತೀನಿ. ಇದು ಸ್ವಲ್ಪ ಕುದೀಲಿ. ಬರೀ ಪೈನಾಪಲ್ನ ತಿನ್ನೋದ್ರಿಂದ ನಾಲ್ಗೆ ಕಡಿಯುತ್ತಾ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲು ಈ ಥರ ಸಣ್ಣದಾಗಿ ಕಟ್ ಮಾಡಿ ಒಂದು ಗೊಜ್ಜು ಅಥವಾ ಏನಾದರೂ ಮಾಡಿಕೊಟ್ರೆ ಅದು ಪೈನಾಪಲ್ ಗೊಜ್ಜು ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಇದು ಗೊಜ್ಜು. ಇದು ಎಲ್ಲದಕ್ಕೂ ತಿನ್ಬೋದು ಅಂತಲೇ ಹೇಳ್ಬೋದು. ದೋಸೆಗಾಗಲಿ, ಚಪಾತಿಗಾಗಲಿ ಅಥವಾ ಈ ಥರ ನೀರು ದೋಸೆಗಾಗಲಿ ಎಲ್ಲದಕ್ಕೂ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಅದರಲ್ಲೂ ಇದನ್ನು ಮದುವೆ ಮನೆಗಳಲ್ಲಿ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ ಅಂತ ಹೇಳ್ಬೋದು. ತುಂಬ ಈಸಿ ಇಂಗ್ರೀಡಿಯೆಂಟ್ಸ್, ಬೇಗನೂ ಆಗುತ್ತೆ. ನಾನಿಲ್ಲಿ ನೀರು ದೋಸೆನ ರೆಡಿ ಮಾಡ್ಕೊತಾ ಇದ್ದೀನಿ. ನೀರು ದೋಸೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನೀರು ದೋಸೆ ಹಾಕ್ಕೊತಾ ಇದ್ದೀನಿ. ನೀರು ದೋಸೆನ ನಾನು ಅಕ್ಕಿ ನೆನೆಸಿ ಮಾಡಿಲ್ಲ, ಇದನ್ನು ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ನೀರು ದೋಸೆನ ಮಾಡ್ಕೊಂಡಿದ್ದೀನಿ. ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟೇ ಇವತ್ತಿನ ಬ್ರೇಕ್ಫಾಸ್ಟ್, ನೀರು ದೋಸೆ ಪೈನಾಪಲ್ ಗೊಜ್ಜು. ಒಂದು ಸಲ ಟ್ರೈ ಮಾಡಿ. ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ನಾನಿಲ್ಲಿ ಸಾಂಬಾರು ಪೌಡರ್ನ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಎಲ್ಲದನ್ನು ಒಣಗಿಸಿ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ, ಧನಿಯಾ ಪೌಡರ್ನ. ಅದ್ರ ಜೊತೆಗೆ ಎಲ್ಲ ಥರದ ಕಾಳನ್ನ ಮಿಕ್ಸ್ ಮಾಡಿ ಮಾಡಿಸ್ಕೊಳ್ತೀನಿ. ಮತ್ತು ಮೆಣಸಿನ್ಕಾಯಿ ಪುಡಿನೇ ಬೇರೆ ಮಾಡಿಸ್ಕೊಳ್ತೀನಿ. ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಅದನ್ನು ಒಣಗಿಸಿ 3 ಡೇಸು ಅದನ್ನು ಹುರಿದು ಸ್ವಲ್ಪ ಲೈಟಾಗಿ ಹುರಿದು, ಜಾಸ್ತಿ ಹುರಿಯಲ್ಲ, ಸ್ವಲ್ಪ ಲೈಟಾಗಿ ಹುರಿದು ಅದನ್ನು ಪೌಡರ್ ಮಾಡಿಸಿ ಸಪ್ರೇಟಾಗಿ ಇಟ್ಕೊಳ್ತೀನಿ. ಇಲ್ಲಿ ನನ್ನ ಮಗಳು ಸೀಟನ್ನು ಜಾರಬಂಡಿ ಅಂತ ಹೇಳಿ ಜಾರ್ತಾ ಇದ್ದಾಳೆ. ಅವಳಿಗೆ ಜಾರಬಂಡಿ ಅಂದರೆ ತುಂಬ ಇಷ್ಟ. ಮಕ್ಕಳು ಹಾಗೇ ಅಲ್ವಾ, ಸಣ್ಣ ಪುಟ್ಟದ್ರಲ್ಲೇ ಜಾಸ್ತಿ ಖುಷಿನ ಪಡ್ತಾ ಇರ್ತಾರೆ. ನಾವು ಸ್ವಲ್ಪ ಏನಾದರೂ ಪ್ರಾಬ್ಲಮ್ಸ್ ಆದರೆ ಲೈಫಲ್ಲಿ ಅದನ್ನು ದೊಡ್ಡ ವಿಷಯ ಮಾಡ್ಕೊತೀವಿ, ಮಕ್ಕಳು ಹಾಗಲ್ಲ. ಓಕೆ, ನಾನಿಲ್ಲಿ ಸಾಂಬಾರು ಪೌಡರ್ನ ಮಾಡಿಸ್ಕೊಂಡು ಬಂದಿದ್ದೀನಿ. ಎರಡನ್ನೂ ಸಪ್ರೇಟ್ ಮಾಡಿಸ್ಕೊಂಡಿರೋದ್ರಿಂದ ನನಗೆ ಯಾವಾಗ ಬೇಕು ಆವಾಗ ಒಂದು ಬಾಕ್ಸಿಗೆ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊತೀನಿ. ಎಷ್ಟು ಬೇಕೋ ಅಷ್ಟನ್ನು ಒಂದೇ ಸಲ ಮಿಕ್ಸ್ ಮಾಡಿ ಇಟ್ಕೊಳ್ಳಲ್ಲ, ಏಕೆಂದರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊತಿರ್ತೀನಿ. ನಮ್ಮ ಮನೇಲಿ ಮಸ್ಸೊಪ್ಪಿನ ಸಾಂಬಾರು ಅಂತಂದರೆ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ನಾನು ಮಾಡೋವಂಥ ಮಸ್ಸೊಪ್ಪಿನ ಸಾಂಬಾರು ತುಂಬಾ ಚೆನ್ನಾಗಿ ಇರುತ್ತೆ ಅಂತ ಹೇಳಿ ಜಾಸ್ತಿ ಇದೇ ಥರ ಮಿಕ್ಸ್ ಸೊಪ್ಪನ್ನು ತೊಗೊಂಡು ಬರ್ತೀನಿ. ಅದ್ರ ಜೊತೆಗೆ ಕಡಲೆಕಾಯಿ ಅಂದ್ರೂ ನಮಗೆ ಫೇವ್ರೇಟು.
ಇವೆರಡು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಇವೆರಡನ್ನ ತೊಗೊಂಡು ಬಂದಿದ್ದೀನಿ. ಹಾಗೆ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ರು ಅಂತ ಹೇಳಿ ಒಂದು ದಿಲ್ ಪಸಂದ್ ಪೂರ್ತಿ ರೌಂಡ್ ಬರುತ್ತಲ್ಲ ಆ ರೀತಿ ತೊಗೊಂಡು ಬಂದಿದ್ದರು. ಇದು ನನ್ನ ಮಗಳಿಗೂ ನನಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾವು ಬೇಕ್ರಿ ಐಟಮ್ಸ್ ಅಂತ ಏನು ಅಷ್ಟಾಗಿ ನಾವು ತಿನ್ನಲ್ಲ ಜಾಸ್ತಿ. ಕೇಕ್ ಆಗಲಿ ಆ ಥರದ್ದು ಯಾವುದೂ ಆಗಲಿ ಆ ಥರ ತಿನ್ನಲ್ಲ. ನನ್ನ ಮಗಳು ಇದನ್ನು ಕೇಕ್ ಅಂತ ಹೇಳಿ ಅವಳ ಬರ್ತ್ಡೇ ಕೇಕ್ ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾಳೆ. ಅವಳಿಗೆ ಯಾವುದಾದ್ರೂ ಆಗಲಿ ಈ ಥರ ಸ್ವೀಟು ಯಾವುದಾದ್ರೂ ಆಗಲಿ ಅದನ್ನು ಕಟ್ ಮಾಡಿ ಅವಳ ಬರ್ತ್ಡೇ ಅಂತ ಹೇಳಿ ಯಾವಾಗಲೂ ಅವಳು ಸೆಲೆಬ್ರೇಟ್ ಮಾಡ್ಕೊತಾನೆ ಇರ್ತಾಳೆ. ಹಂಗಂತ ಮಕ್ಕಳಿಗೆ ಚಾಕು ಎಲ್ಲ ಕೊಡೋದು ತಪ್ಪು. ಓಕೆ, ಇಲ್ಲಿ ನಾನು ಹಾಕ್ಕೊಟ್ಟಿದ್ದೀನಿ ಅದು ದಿಲ್ ಪಸಂದ್ ತಿನ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಅದನ್ನು. ಹಾಗೆ ಸ್ವಲ್ಪ ಹೊರಗಡೆಯಿಂದ ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಿತ್ತು ಅಂತ ಹೇಳಿ ಸ್ವಲ್ಪ ತೊಗೊಂಡು ಬಂದಿದ್ದೆ. ನೈಟ್ ಡಿನ್ನರ್ಗೆ ಅಂತ ಹೇಳಿ ನಾನಿಲ್ಲಿ ಸೋಯಾ ಚಂಕ್ಸ್ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ ಪಲಾವ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ವಲ್ಪ ಮಸಾಲೆನ ಹಾಕ್ಕೊಂಡಿದ್ದೀನಿ. ಗೋಡಂಬಿ, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಮತ್ತು ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಈರುಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ ನಂತರ ಅದಕ್ಕೆ ಸ್ವಲ್ಪ ಬಟಾಣಿನ ಹಾಕ್ಕೊಂಡು ಮತ್ತು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನೆಕ್ಸ್ಟು ನಾನಿಲ್ಲಿ ಸೋಯಾ ಚಂಕ್ಸ್ನ ಬಿಸಿ ನೀರಲ್ಲಿ ನೆನೆಸ್ಕೊಂಡು ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಂಡು ಅದನ್ನು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಕಟ್ ಮಾಡಿರೋ ಅಂಥ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ 1 ಲೋಟ ಅಕ್ಕಿನ ತೊಗೊಂಡಿದ್ದೆ, ಹಂಗಾಗಿ 2.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೆ. ನೋಡಿ ಎಲ್ಲದನ್ನು ಆದಮೇಲೆ 3/4% ಆದಮೇಲೆ ಸ್ವಲ್ಪ ಬಾಳೆ ಎಲೆನ ಮುಚ್ಚಿ ಇದನ್ನು ಅಂದರೆ ದಮ್ ಕಟ್ಟೋದು ಅಂತ ಹೇಳ್ತಾರಲ್ಲ ಆ ರೀತಿ ಹಾಕಿದ್ದೆ. ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿದ್ದೆ. ನೋಡಿ ಈ ರೀತಿ ಆಗಿದೆ ಸೋಯಾ ಚಂಕ್ಸ್ ಪಲಾವ್. ಚೆನ್ನಾಗಿ ಉದುರುದ್ರಾಗಿ ಮತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇಷ್ಟೇ ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.